ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳು ಕೂಡ 96 ಆಗಿದ್ದಾರೆ ಅಂತ ಹೇಳಿದರೆ ಕಂಗ್ರಾಲೇಷನ್. ಇವತ್ತಿನ ಫಲಿತಾಂಶದ ನಿಮ್ಮ ವಿಶ್ಲೇಷಣೆ ಏನನ್ಸುತ್ತೆ? ಮಕ್ಕಳಿಗೆ ಕಡಿಮೆ ಅಂಕಗಳನ್ನು ಕೊಟ್ಟು ಅವರನ್ನು ಪಾಸ್ ಮಾಡೋದು ಅತ್ಯುತ್ತಮನೋ, ಕೌಶಲ್ಯದ ದೃಷ್ಟಿಯಿಂದ ಮತ್ತು ಪಠ್ಯೇತರ ಚಟುವಟಿಕೆಗಳ ಕಾರಣಕ್ಕಾಗಿ, ಇಲ್ಲ ಅತಿ ಹೆಚ್ಚು ಅಂಕಗಳನ್ನು ಕೊಟ್ಟೆ ಅಂದರೆ ಅತಿ ಹೆಚ್ಚು ಅಂಕಗಳನ್ನು ಟಾರ್ಗೆಟ್ ಮಾಡಿ ಆ ರೀತಿಯಾಗಿ ತೆಗೆದುಕೊಂಡು ಪಾಸ್ ಮಾಡೋದು ಉತ್ತಮ ಅಂತ ಅನ್ಸುತ್ತೋ? ನೋಡಿ, ನನ್ನ ಪ್ರಕಾರ ಆಸ್ ಎ ಕೌನ್ಸಿಲರ್ ನಾನು ಏನಂದ್ರೆ, ಸಾಮಾನ್ಯವಾಗಿ ಮಾರ್ಕ್ಸ್ ಬರುತ್ತಲ್ಲ, ಅದು ಬೇಸ್ಡ್ ಆನ್ ಸೆವರಲ್ ಫ್ಯಾಕ್ಟರ್ಸ್. ಮೆಮೊರಿ ಪವರು, ಆ ದಿವಸ ನೀವು ಹೆಂಗಿರ್ತೀರಾ, ಅದೊಂದು ಸಿಚುವೇಶನ್ನ ಜಡ್ಜ್ ಮಾಡಿ, ಮತ್ತೆ ತುಂಬಾ ಫ್ಯಾಕ್ಟರ್ಸ್ ಇದೆ. ಗೌರ್ಮೆಂಟ್ ಕೂಡ ಕೆಲವೊಂದು ರಿಲ್ಯಾಕ್ಸೇಷನ್ ಮಾಡುತ್ತೆ, ಹೌದು, ಮನೆಯಲ್ಲಿ ಕೂಡ ಸಪೋರ್ಟ್ ಇರುತ್ತೆ, ಎಲ್ಲ ಇರುತ್ತೆ. ಆಸ್ ಎ ಕೌನ್ಸಿಲರ್ ನನ್ನ ಪ್ರಕಾರ ಇವಾಗ ಗೌರ್ಮೆಂಟ್ ಏನು ಮಾಡ್ತಾರೋ ಅವ್ರ ಕಡೆಯಿಂದ ಮಾಡಲಿ. ಪೇರೆಂಟ್ಸ್ಗೆ ಇವಾಗ ತುಂಬ ದೊಡ್ಡ ರೋಲ್ ಇದೆ. ಕರೆಕ್ಟ್. ಏನಂದ್ರೆ ಇವಾಗ ಎಷ್ಟು ಮಾರ್ಕ್ಸ್ ಬಂದ್ರೂ ಪೇರೆಂಟ್ಗೆ ಸ್ವಲ್ಪ ಇರುತ್ತೆ, ಇನ್ನಷ್ಟು ಬರ್ಬೋದಾಗಿತ್ತಂತ. ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡಬೇಕು ಮನೆಯಲ್ಲಿ. ಇವಾಗ ಯಾರೇ ಕಡಿಮೆ ಮಾರ್ಕ್ಸ್ ಬಂದಿದೆ ಅವ್ರಿಗೂ ಫ್ಯೂಚರ್ ಇದೆ. ಕರೆಕ್ಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಬಿ ಟೋಲ್ಡ್. ಯಾಕಂದರೆ ನಾನು ನೋಡಿದ್ದೀನಿ ಸರ್, ಕೌನ್ಸ್ಲಿಂಗ್ ನಾನು ಮಾಡ್ತಾ 25 ವರ್ಷ ಆಗಿದೆ. ಈ ಮಕ್ಕಳು ಯಾರು 10th ಕಡಿಮೆ ಬರಲಿ ಜಾಸ್ತಿ ಬರಲಿ, ಅವ್ರು ಯಾವ ರೀತಿ ಅವ್ರ ಜೀವನವನ್ನು ಇವಾಗಿಂದ ರೀಸ್ಟಾರ್ಟ್ ಬಟನ್ ಪ್ರೆಸ್ ಮಾಡ್ತಾರೋ, ದಟ್ ವಿಲ್ ಡಿಫೈನ್ ದೇಯರ್ ನೆಕ್ಸ್ಟ್ 40-50 ಇಯರ್ಸ್. ಯಾಕಂದರೆ ಈ ಮಾರ್ಕ್ಸಲ್ಲಿ ಸಮಸ್ಯೆ ಲಾಸ್ಟ್ ಇಯರ್ ಆಗಿತ್ತು. ಲಾಸ್ಟ್ ಇಯರ್ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಯಾಕೆ ಕೊಟ್ರಿ ಎಕ್ಸ್ಟ್ರಾ ಮಾರ್ಕ್ಸ್ ಅಂತ. ಈ ಸತಿ ಅವರು ಕ್ಲಾರಿಫೈ ಮಾಡ್ತಾ ಇದ್ದಾರೆ, ಬರೀ 1532 ಅಷ್ಟೇ ಇರೋದು ಮಕ್ಕಳು ಅಂತ. ಸೊ ನನ್ನ ಪ್ರಕಾರ ಆಸ್ ಎ ಲೈಫ್ ಕೋಚ್ ಆ್ಯಂಡ್ ಕೌನ್ಸಿಲರ್, ಮಾರ್ಕ್ಸ್ ಎಷ್ಟು ಬಂದಿದೆ ಅದರಲ್ಲಿ ನಿಮಗೆ ಖುಷಿ ಇದ್ರೆ ನೀವು ಅದನ್ನು ಇಟ್ಕೊಂಡು ಮುಂದೆ ಹೋಗಿ. ಅದನ್ನು ಇಂಪ್ರೂವ್ ಮಾಡಬೇಕಂದ್ರೆ ನಿಮಗೆ ಅಟೆಂಪ್ಟ್ 2 ಇದೆ, ಎಕ್ಸಾಮ್ 2 ಇದೆ, ಅದು ಮಾಡಿ. ಬಟ್ ಡೋಂಟ್ ಟ್ರೈ ಟು ಪ್ರೂವ್ ಸಂಬಡಿ ಎಲ್ಸ್. ಓಕೆ, ನಿಮ್ಮ ಒಳಗಡೆ ಆ ಕೆಪಾಸಿಟಿ ಇದ್ರೆ ನೀವು ದಯವಿಟ್ಟು ಏನು ಮಾಡಬೇಕು, ರಿವ್ಯಾಲ್ಯೂಯೇಷನ್ ಮಾಡಬೇಕಾ ಇಲ್ಲ ಏನು ಮಾಡಬೇಕು ಮಾಡಿ. ಇಲ್ಲ ಅಂದರೆ ಜಸ್ಟ್ ಲುಕ್ ಎಟ್ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಅಂತ ನನ್ನ. ಅಂದರೆ ನೀವು ಹೇಳ್ತಾ ಇರೋದು ಬದುಕನ್ನು ಸಾಗಿಸೋದಕ್ಕೆ ಅಂಕಗಳೇ ಮಾನದಂಡ ಅಲ್ಲ ಅಂತ ಹೇಳ್ತಾರೆ. ಕರೆಕ್ಟ್. ಬರೀ ಅಂಕಗಳನ್ನ ಇಟ್ಕೊಂಡ್ಬಿಟ್ರೆ ನೀವು ಲೈಫಲ್ಲಿ ಮುಂದೆ ಹೋಗಲ್ಲ. ಯು ಹ್ಯಾವ್ ಟು ಗೋ ಬಿಯಾಂಡ್ ಅಂಕಗಳು. ಮಾರ್ಕ್ಸ್ ಜಾಸ್ತಿ ಜೀವನ ಇದೆ, ಇಲ್ಲೇ ಎಂಡ್ ಆಗಲ್ಲ. ನಾವು ಇನ್ನ ಡಿಸ್ಕಷನ್ ಅಲ್ಲಿ ಮಾತಾಡೋಣ ಏನೇನು ಆಪ್ಷನ್ಸ್ ಇದೆ ಅಂತ, ಅದೆಲ್ಲ ನಾವು ಹೇಳ್ತೀವಿ. ಆದ್ರೆ ಈ ಮಾರ್ಕ್ಸ್ ಅನ್ನೇ ಇಟ್ಕೊಂಡು ಇಡೀ ಲೈಫ್ ಅನ್ನ ಡಿಸೈಡ್ ಮಾಡಬೇಡಿ ಅಂತ ನನ್ನ ಒಂದು. ಬಟ್ ಶೈಕ್ಷಣಿಕ ಪ್ರಗತಿ ಸಾಧಿಸಬೇಕು ಅಂತ ಹೇಳಿದ್ರೆ ಅಂಕಗಳೇ ಮುಖ್ಯ ಅಂತ ಪಾಲಕರ ವಾದ ಇದೆ ಸರ್, ವಿದ್ಯಾರ್ಥಿಗಳ ವಾದ ಕೂಡ ಅದೇ ಇದೆ. ನಿಮಗೊಂದು ಅತ್ಯುತ್ತಮವಾದ ಕಾಲೇಜ್ ಬೇಕು ಅಂತ ಹೇಳಿದ್ರೆ ಅಂಕಗಳು ಬೇಕಾಗುತ್ತೆ, ಅತ್ಯುತ್ತಮವಾದ ಕೋರ್ಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ಅಂಕಗಳು ಬೇಕಾಗುತ್ತೆ, ಅತ್ಯುತ್ತಮವಾದಂತಹ ನಾನು ಎಲ್ಲೋ ಬೇರೆ ಕಡೆ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಅಂಕಗಳು ಬೇಕಾಗುತ್ತೆ. ನೀವು ಇವನ್ ಅಂಕಗಳ ಆಧಾರದ ಮೇಲೇ ನೀವು ಸೈನ್ಸ್ ಮಾಡಬೇಕಾ, ಕಾಮರ್ಸ್ ಮಾಡಬೇಕಾ, ಆರ್ಟ್ಸ್ ಮಾಡಬೇಕಾ ಅನ್ನೋದು ಕೂಡ ಪಾಲಕರು ಅದರ ಮೇಲೆ ನಿರ್ಧಾರ ಮಾಡ್ತಾರೆ. ಅದಕ್ಕೇನಿದೆ ಸರ್, ಅದಕ್ಕೆ 1 ವರ್ಷದಿಂದನೇ ತಯಾರಿ ಆಗ್ತಾ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ನೋಡ್ದಂಗೆ ನನ್ನ ಮಗಳಿಗೆ ನಾನು ಒಂದೇ ಬೆಂಚ್ ಮಾರ್ಕ್ ಇಟ್ಟಿದೆ, ಗಿವ್ ಯುವರ್ ಬೆಸ್ಟ್. ಓಕೆ, ನಿಮಗೆ ಆರಾಮಾಗಿ 600 ಬರ್ತಂದ್ರೆ ತಗೋ, ಬಟ್ ಐ ವಿಲ್ ನಾಟ್ ಫೋರ್ಸ್ ಯು. ಅವಳು ತಗೊಳ್ಳಿರೋದು 605. ಸೊ ನಾವು ಬಲವಂತವಾಗಿ ಟ್ಯೂಷನ್ ಹೋಗಿಲ್ಲ, ಮನೆಯಲ್ಲಿ ಅವಳ ಪಾಡ್ಗೆ. ಯಾವ ಮಕ್ಕಳು ಆ ರೀತಿ ತಮ್ಮ ಜೀವನವನ್ನ ಉತ್ತಮವಾಗಿ ಮಾಡ್ಬೇಕಂತ ಇದ್ದಾರೋ ಅವ್ರು ಫೋಕಸ್ ಮಾಡಿ 1 ವರ್ಷದಿಂದ ಮಾಡಿರ್ತಾರೆ. ಇವಾಗ ಲಾಸ್ಟ್ ಮಿನಿಟ್ ಎದ್ದೇಳ್ತಾರೆ ನೋಡಿ, ಫೆಬ್ರವರಿಯಲ್ಲಿ ಲಾಸ್ಟ್, ಅವ್ರಿಗೆ ಪ್ರಾಬ್ಲಮ್ ಆಗಿರೋದು. ಅಂದರೆ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಇಷ್ಟು ಬಂದ್ಬಿಟ್ಟಿದ್ದೆ, ಪೇಪರ್ ಟಫ್ ಇತ್ತು. ಪ್ರಿಪರೇಷನ್ ವೈಸ್ ನೋಡಿ ಎಲ್ಲರೂ ಗೊತ್ತು. ಹೋದ ವರ್ಷ ಯಾರು 9th ಇದ್ರು, ಈ ವರ್ಷ 10th ಬಂದಿದ್ರು, ಅವರೇ ಗೊತ್ತಿತ್ತು. ಸೊ ಗೌರ್ಮೆಂಟ್ ಯಾವತ್ತು ಬೇಕಂತ ಮಾರ್ಕ್ಸ್ ಕಡಿಮೆ ಮಾಡಲ್ಲ. ಇವರು ಎಷ್ಟು ಮಟ್ಟಕ್ಕೆ ಸಿದ್ಧವಾಗಿರ್ತಾರೆ ಅಷ್ಟು ಮಟ್ಟಕ್ಕೆ ಅವ್ರಿಗೆ ರಿಸಲ್ಟ್ ಬರುತ್ತಲ್ಲ, ಅವ್ರ ಎಫರ್ಟ್ ಕನ್ಸಿಸ್ಟೆಂಟ್ಲಿ ಹೆಂಗಿತ್ತು ಅಂತ. ಸೊ ನೀವು ಹೇಳ್ದಂಗೆ ಎಸ್, ನನಗೆ ಜಾಸ್ತಿ ಮಾರ್ಕ್ಸ್ ಇದ್ರೆ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಫಾರ್ ಸೈನ್ಸ್. ಬಟ್ ಅದು ಇಟ್ ಇಸ್ ನಾಟ್ ಕಂಪಲ್ಸರಿ ನೀವು ಜಾಸ್ತಿ ತಗೊಂಡಿದ್ರೆ ಸೈನ್ಸ್ ತಗೋಬೇಕಂತ. ಇವಾಗ ಹೋಲ್ ಈಕ್ವೇಶನ್ ಚೇಂಜ್ ಆಗಿಬಿಟ್ಟಿದೆ. ಇವಾಗ ನೀವು ಎಲ್ಲ ಕಡೆ ಹೋಗಿ ಥಿಯೇಟ್ರಲ್ಲಿ ನೋಡಿ, ಇಲ್ಲ ಬೇರೆ ಪ್ರೊಡಕ್ಷನಲ್ಲಿ ನೋಡಿ, ದರ್ ಆರ್ ಮೋರ್ ಸೈನ್ಸ್ ಪೀಪಲ್ ದ್ಯಾನ್ ಹ್ಯುಮ್ಯಾನಿಟೀಸ್. ಯಾಕೆ? ಅವರೆಲ್ಲ ಒಂದು ಮಟ್ಟಕ್ಕೆ ಹೋದ್ಮೇಲೆ ಅವ್ರಿಗೆ ಅರ್ಥ ಆಯಿತು, ನಾನು ನನ್ನ ಲೈಫ್ ಗೋಲ್ ಅಚೀವ್ ಮಾಡ್ಬೇಕಂದ್ರೆ ನಾನು ಇದನ್ನೇ ಇಟ್ಕೊಂಡು ಅಚೀವ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಮಾರ್ಕ್ಸ್ ವಿಲ್ ಡೆಫಿನೆಟ್ಲಿ ಗಿವ್ ಮೋಟಿವೇಶನ್, ಕಾನ್ಫಿಡೆನ್ಸ್, ಇಟ್ ವಿಲ್ ಓಪನ್ ಗೇಟ್ಸ್. ಬಟ್ ಆ ಗೇಟಿಂದ ಫೈನಲ್ ಆಗಿ ನೀವು ಆ ಡ್ರೀಮ್ನ ಅಚೀವ್ ಮಾಡ್ತೀರಾ ಅದು ಗ್ಯಾರಂಟಿ ಇಲ್ಲ ಸರ್ ನನ್ನ ಪ್ರಕಾರ.